ಎಲ್ಲೆಲ್ಲೂ ಅಶಾಂತಿ, ಹೆಸರಷ್ಟೇ ಶಾಂತಿವನ. ಧರ್ಮಸ್ಥಳದಲ್ಲಿ ಪ್ರಭಾವಿಗಳಿಂದ ಸರ್ಕಾರಕ್ಕೆ 14 ಎಕರೆ ಜಾಗ ದೋಖಾ. ದಲಿತರಿಗೆ, ಭೂರಹಿತರಿಗೆ ಸೇರಬೇಕಾದ ಜಾಗ ಸ್ವಾಹ ಮಾಡಿದವರು ಯಾರು ಗೊತ್ತಾ? ಸರ್ಕಾರದ ಆದೇಶವನ್ನೇ ತಿದ್ದುಪಡಿ ಮಾಡುವ ಪ್ರಭಾವ ಯಾರಿಗಿದೆ ಊಹಿಸಿ. ಧರ್ಮಸ್ಥಳದಲ್ಲಿ ನಡೆದಿರೋ ಅತ್ಯಾಚಾರ ಹಾಗೂ ಅನಾಚಾರಗಳಿಗೆ ದಾಖಲೆ ಇಲ್ಲದೆ ಇರಬಹುದು, ಆದರೆ ಅವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಬೇಕಾದಷ್ಟಿವೆ. ಅದರಲ್ಲೂ ಭೂಕಬಳಿಕೆ ಹಾಗೂ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಪಡೆದಂತಹ 10 ಎಕರೆ ಜಮೀನುಗಳಿಗೆ ಸ್ಪಷ್ಟವಾದಂತಹ ದಾಖಲೆಗಳಿವೆ. ಎಲ್ಲರೂ ಹೇಳೋ ಹಾಗೆ ಕಾನೂನು ಬಡವರಿಗೂ ಒಂದೇ, ಶ್ರೀಮಂತರಿಗೂ ಒಂದೇ ಅನ್ನೋದು ನಿಜವೇ ಆಗಿದ್ರೆ ಭೂಕಬಳಿಕೆಯ ವಿಚಾರದಲ್ಲೇ ಇಲ್ಲಿನ ಪ್ರಭಾವಿಗಳು ಯಾವಾಗಲೂ ಜೈಲು ಸೇರಬೇಕಾಗಿತ್ತು. ಇಡೀ ವ್ಯವಸ್ಥೆ ಹಾಗೂ ನಕಲಿ ಧರ್ಮ ರಕ್ಷಕರು, ಪ್ರೀಪೇಡ್ ಹೋರಾಟಗಾರರು ಇವರ ಪರವಾಗಿ ಇರುವಾಗ ಒಂದಷ್ಟು ಕಾಲ ಜನರ ಕಣ್ಣಿಗೂ ಮಣ್ಣೆರಚೋದು ಕಷ್ಟವೇನೂ ಅಲ್ಲ. ಆದರೆ ಸರ್ಕಾರಿ ದಾಖಲೆಗಳು ಮಾತನಾಡೋದಕ್ಕೆ ಶುರು ಮಾಡಿದ್ರೆ ಸೂಲಿ ಬೆಲೆಯ ಪುಂಗಿಯೂ ಬಂದಾಗದೇ ಇರೋದಿಲ್ಲ. ಹೌದು, ನಮ್ಮ ವಾಹಿನಿ ಇದೀಗ ಧರ್ಮಸ್ಥಳದ ಮತ್ತೊಂದು ಭೂ ಅಕ್ರಮದ ಸ್ಫೋಟಕ ದಾಖಲೆಗಳ ಜೊತೆಗೆ ನಿಮ್ಮ ಮುಂದೆ ಬಂದಿದೆ. ಇದು ಧರ್ಮಸ್ಥಳ ಫೈಲ್ಸ್ನ ಸ್ಪೆಷಲ್ ರಿಪೋರ್ಟ್ ವಿತ್ ಎವಿಡೆನ್ಸ್. ನಿಮ್ಗೆಲ್ಲ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯದ ಬಗ್ಗೆ ಗೊತ್ತಿರಬಹುದು. ಬಹುತೇಕ ಬೊಜ್ಜು ಕರಗಿಸಿಕೊಳ್ಳೋದು, ಮಸಾಜ್ ಮಾಡಿಸಿಕೊಳ್ಳುವುದಕ್ಕಾಗಿ ಜನ ಇಲ್ಲಿಗೆ ಹೋಗ್ತಾರೆ. ಇದು ಪಕ್ಕಾ ಬಿಸಿನೆಸ್ ಸೆಂಟರ್. ಧರ್ಮಸ್ಥಳದ ದೇವಸ್ಥಾನದವರು ನಡೆಸ್ತಾ ಇದ್ದಾರೆ ಅಂತ ಇದೇನಾದ್ರೂ ಉಚಿತ ಅಥವಾ ಕಡಿಮೆ ಬೆಲೆಗೆ ಸೇವೆ ಸಿಗುತ್ತೆ ಅಂದ್ಕೊಂಡ್ರೆ ಅದು ನಮ್ಮ ಭ್ರಮೆಯಷ್ಟೇ. ಇಲ್ಲಿ ಎಂಟ್ರಿ ಫೀಸ್ 800 ರೂಪಾಯಿ ಕೊಟ್ಟು ಒಳಗೆ ಹೋದ್ಮೇಲೆ ನಿಂತಿದ್ದು ಕೂತಿದ್ದಕ್ಕೆಲ್ಲ ಖರ್ಚೇ ಖರ್ಚು. 5 ದಿನಕ್ಕೆ 5,000ದಿಂದ 90,000 ತನಕ ರೂಮ್ ಬಾಡಿಗೆ ಅಂದ್ರೆ ಇದೆಂತಹ ಬಿಸ್ನೆಸ್ ಲೆಕ್ಕ ಹಾಕಿ. ಇದು ಬರೀ ಉಳ್ಕೊಳ್ಳೋದಕ್ಕೆ ಮಾತ್ರ. ಇನ್ನು ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದ್ರೆ ಒಂದಕ್ಕೊಂದು ಸಪರೇಟ್ ದುಡ್ಡು ಕೊಡಬೇಕು. ಒಟ್ನಲ್ಲಿ ರಾಜಕಾರಣಿಗಳು, ಸಿನಿಮಾದವರು, ಉದ್ಯಮಿಗಳು ಬಂದು ಮೈ ತುಂಬ ಮಣ್ಣು ಬಳಕೊಂಡು ಟ್ರೀಟ್ಮೆಂಟ್ ಪಡೆಯುವ ಪ್ರಕೃತಿ ಚಿಕಿತ್ಸಾ ಕೇಂದ್ರವಿದು. ಇಷ್ಟೇ ಆದ್ರೂ ಇದರ ಬಗ್ಗೆ ನಾವು ಮಾತನಾಡೋದೇನೂ ಇರೋದಿಲ್ಲ. ದೇವಸ್ಥಾನವನ್ನೇ ಬಿಸ್ನೆಸ್ ಸೆಂಟರ್ ಮಾಡಿಕೊಂಡವರು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ದುಡ್ಡು ಮಾಡಿದ್ರೆ ಅದನ್ನ ಕೇಳೋದಕ್ಕೆ ನಾವ್ಯಾರು ಅಲ್ವಾ? ಆದ್ರೆ ಈ ಚಿಕಿತ್ಸಾಲಯ ಇರುವಂತಹ ಜಾಗ ಇದೆಯಲ್ಲ, ಅಲ್ಲೇ ಇರೋದು ರಹಸ್ಯ. ಬರೀ ರಹಸ್ಯ ಮಾತ್ರವಲ್ಲ, ಭಾರಿ ಗೋಲ್ಮಾಲ್. ಬೆಳ್ತಂಗಡಿಯ ಉಜಿರೆ ಹಾಗೂ ಧರ್ಮಸ್ಥಳದ ರಸ್ತೆಯಲ್ಲಿ ಇರುವಂತಹ ಶಾಂತಿವನದಲ್ಲಿ ಇರುವಂತಹ ಈ ಪ್ರಕೃತಿ ಚಿಕಿತ್ಸಾಲಯದ ಜಾಗದಲ್ಲಿ ನಿಜವಾಗಿ ಇರಬೇಕಾಗಿದ್ದು ಹೂದೋಟ ಹಾಗೂ ಮೃಗಾಲಯ. ಧರ್ಮಸ್ಥಳದ ದೇವಸ್ಥಾನದಲ್ಲಿ ದೇವರ ದರ್ಶನದ ನಂತರ ಭಕ್ತರಿಗೆ ಸಂತೋಷ ನೀಡೋದಕ್ಕಾಗಿ, ಅವರಿಗೆ ವಿಹಾರ ಮಾಡೋದಕ್ಕಾಗಿ ಇಲ್ಲಿ ಹೂದೋಟ ಮತ್ತು ಮೃಗಾಲಯ ಇರಬೇಕಾಗಿತ್ತು. ಹಾಗೆ ಇರಬೇಕಾಗಿತ್ತು ಅಂತ ಬಯಸಿದ್ದು ಬೇರೆ ಯಾರೂ ಅಲ್ಲ, ಇದೇ ಖಾವಂತರಾದಂತಹ ಶ್ರೀಮಾನ್ ವೀರೇಂದ್ರ ಹೆಗ್ಗಡೆಯವರು. ಜನರ ಮನೋರಂಜನೆ ಹಾಗೂ ಮನಸ್ಸಿನ ಉಲ್ಲಾಸಕ್ಕಾಗಿ ನಿರ್ಮಾಣ ಮಾಡುವಂತಹ ಹೂದೋಟ ಹಾಗೂ ಮೃಗಾಲಯಕ್ಕಾಗಿ ವೀರೇಂದ್ರ ಹೆಗ್ಗಡೆಯವರು ಜಾಗ ಬೇಕು ಅಂತ ಸರ್ಕಾರಕ್ಕೆ ಅರ್ಜಿ ಹಾಕ್ತಾರೆ. ಹೆಗ್ಗಡೆಯವರ ಅರ್ಜಿ ಅಂದ್ರೆ ಅದು ಮನವಿಯಲ್ಲ, ಒಂದ್ ರೀತಿಯಲ್ಲಿ ಆದೇಶ ಇದ್ದ ಹಾಗೆ. ಸರ್ಕಾರ ತಡ ಮಾಡದೆ 14 ಎಕರೆ ಜಾಗವನ್ನ ಮಂಜೂರು ಮಾಡಿಯೇ ಬಿಡುತ್ತೆ. ಉದ್ದೇಶವು ಒಳ್ಳೆಯದಾಗಿರೋದ್ರಿಂದ ತಡ ಮಾಡೋದಕ್ಕೂ ಕಾರಣ ಇರಲಿಲ್ಲ. ಇನ್ನು ಧರ್ಮಸ್ಥಳ ಹಾಗೂ ಸುತ್ತಮುತ್ತ ಇರುವಂತಹ ದಲಿತರು, ಭೂರಹಿತರು ನಮಗೊಂದಿಷ್ಟು ಜಾಗ ಕೊಡಿ ಅಂತ ಸರ್ಕಾರಕ್ಕೆ ಬರೆದಂತಹ ಅರ್ಜಿಗಳು ಧೂಳು ಹಿಡಿದು ಗೆದ್ದಲು ತಿಂದ್ರೂ ವಿಲೇವಾರಿ ಆಗೋದಿಲ್ಲ ಅನ್ನೋದು ಇಲ್ಲಿ ಅನಗತ್ಯವಾದಂತಹ ವಿಚಾರ. ಅವರ ಹಣೆ ಬರಹಕ್ಕೆ ನಾವು ವೀರೇಂದ್ರ ಹೆಗ್ಗಡೆಯವರನ್ನ ಹೊಣೆ ಮಾಡೋದು ತಪ್ಪು. ಏನೇ ಇರಲಿ, ಹೂದೋಟ ಹಾಗೂ ಮೃಗಾಲಯದ ಉದ್ದೇಶಕ್ಕಾಗಿ ಜಾಗ ಮಂಜೂರಾಗಿಯೇ ಬಿಡುತ್ತೆ. ಆದ್ರೆ ಇಲ್ಲೇ ಒಂದು ಮೇಜರ್ ಟ್ವಿಸ್ಟ್ ಬಂದ್ಬಿಡುತ್ತೆ ನೋಡಿ. ಇದೇ ನೋಡಿ ಸರ್ಕಾರವನ್ನ ಯಾಮಾರಿಸುವ ಕರಾಮತ್ತು. ಶಾಂತಿವನ ಟ್ರಸ್ಟ್ನ ಹೆಸರಿನಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಕೊಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವಂತಹ ಭಕ್ತರು, ತಮಿಳುನಾಡು, ಆಂಧ್ರ ಎಲ್ಲ ಕಡೆಯಿಂದ ಬರೆದಿದ್ದಾರೆ ಅದೆಲ್ಲ. ಇವರು ದೇವರ ದರ್ಶನದ ಬಳಿಕ ಸಂತೋಷದಿಂದ ವಿಹರಿಸಲಿಕ್ಕಾಗಿ
ಒಂದು ಹೂದೋಟ ಮತ್ತು ಮೃಗಾಲಯ ಮಾಡಲಿಕ್ಕಾಗಿ ಭೂಮಿಯನ್ನು ಅನುದಾನವಾಗಿ ಕೊಡಬೇಕು ಅಂತ. ಅದಕ್ಕೆ 14 ಎಕರೆ 65 ಸೆಂಟ್ಸ್ ಭೂಮಿಯನ್ನು ಸರ್ಕಾರ ಅವರಿಗೆ ಧರ್ಮಸ್ಥಳದ ಹತ್ತಿರ, ಯಾವುದು ಮೊನ್ನೆ ಸೌಜನ್ಯ ಅವ್ರದ್ದು ಮರ್ಡರ್ ಆದಾಗ ಬಾಡಿ ಸಿಕ್ಕಿತ್ತಲ್ಲ, ಅದು ಇದರ ಎದುರುಗಡೆ ಅದು, ಅಲ್ಲಿ ಮಂಜೂರು ಮಾಡಿತ್ತು. ಮಂಜೂರಾತಿ ಆರ್ಡರ್ನಲ್ಲಿ ಭಾಳ ಸ್ಪಷ್ಟವಾಗಿದೆ, ಹೂದೋಟ ಮತ್ತು ಮೃಗಾಲಯಕ್ಕಾಗಿ ಅಂತ. ಆದರೆ ಅದನ್ನು ಸ್ಯಾಂಕ್ಷನ್ ಮಾಡಿದ ಅಥಾರಿಟಿಯಿಂದ ಅದು ಹಕ್ಕುಪತ್ರ ಕೊಡಲಿಕ್ಕೆ ಹೋಗಬೇಕಾದ್ರೆ ತಹಸೀಲ್ದಾರರ ಮುಖಾಂತರವಾಗಿ ಅವರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಅಂತ ತಿದ್ದುಪಡಿ ಮಾಡಿಸಿದರು. ಅದು ಹ್ಯಾಂಡ್ ಸ್ಕ್ರ್ಯಾಚ್ ಮಾಡಿದ್ದಾರೆ. ಆ್ಯಕ್ಚುಲಿ ಈಗಲೂ ಕೂಡ ಮೂಲ ನಾವು ತೆಗೆದಿದ್ದೇವೆ, ಮ್ಯೂಟೇಷನ್ನಲ್ಲಿ ಇದ್ದಿರುವಂಥದ್ದು ಯಾವುದು ಅಂತ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಅಂತ ಇದು ಹೂದೋಟ ಅಂತೇಳಿ ಇದೆ. ಆದರೆ ಈ ಆರ್ಡರ್ನಲ್ಲಿ ಹಾಗೆ ಮಾಡಿದರು, ಅದೇ ದಿವಸ ಸರ್ವ್ ಕೂಡ ಮಾಡಿದ್ರು ಆ ಪ್ರಕಾರ ಅವರಿಗೆ. ಅದರಲ್ಲೂ ಸಾಮಾನ್ಯ ಜನರು ವರ್ಷಗಳ ಕಾಲ ಕಾದ್ರೂ ಸಿಗದಂತಹ ಭೂಮಿ ಹೆಗ್ಗಡೆಯವರಿಗೆ ತ್ವರಿತಗತಿಯಲ್ಲಿ ಸಿಗುತ್ತೆ. ಬೇಕಾದ ಬದಲಾವಣೆಯಾಗಿ ತಿದ್ದಿದ ಪ್ರಮಾಣ ಪತ್ರವು ತ್ವರಿತಗತಿಯಲ್ಲಿ ಕೈ ಸೇರುತ್ತೆ. ಅವರ ಅಮೃತ ಹಸ್ತಕ್ಕೆ ಇಂತಹ ಕಲೆಗಳ ಕರತಲಾಮಲಕವಾಗಿರುತ್ತೆ ಅನ್ನುವುದಕ್ಕೆ ಈ ಶಾಂತಿವನದ 14 ಎಕರೆ ಜಾಗ ಪಡ್ಕೊಂಡಿದ್ದು ಒಂದು ಸಾಕ್ಷಿ. ಯಾವ ವೀರೇಂದ್ರ ಹೆಗ್ಗಡೆಯವರು ಸರ್ಕಾರಿ ಜಾಗಕ್ಕಾಗಿ ಹೂದೋಟ ಹಾಗೂ ಮೃಗಾಲಯ ನಿರ್ಮಾಣ ಮಾಡ್ತೀನಿ ಅಂತ ಸುಳ್ಳು ಅರ್ಜಿ ಸಲ್ಲಿಸಿ ನಂತರ ಅದನ್ನ ಬದಲಾಯಿಸಿ 14 ಎಕರೆ ಜಾಗ ತಗೋತಾರೆ, ಅದೇ ಜಾಗದಲ್ಲಿ ವಾಣಿಜ್ಯ ಹಾಗೂ ಉದ್ಯಮದ ಐಷಾರಾಮಿ ಪ್ರಕೃತಿ ಚಿಕಿತ್ಸಾಲಯ ನಿರ್ಮಾಣ ಮಾಡ್ತಾರೆ. ಇದು ಶ್ರೀಮಂತರಿಗಾಗಿ ಮಾಡಿರುವಂಥದ್ದು, ಯಾರು ಬಡವರಲ್ಲಿ ಹೋಗೋ ಪ್ರಶ್ನೆನೇ ಇಲ್ಲ. ಕೇಳಿರುವಂಥದ್ದು ಭಕ್ತರಿಗಾಗಿ ಅಂತ. ಭಕ್ತರಿಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಏನಿದೆ, ಅಲ್ಲಿ ಹೂದೋಟವೂ ಇಲ್ಲ, ಮೃಗಾಲಯವೂ ಇಲ್ಲ. ಫೀಸ್ ಕಟ್ಟಬೇಕೇನು, ಏನು ಬೇಕಾದ್ರೂ ಕೂಡ ಒಳಗೆ ಹೋಗಿ ಕ್ಯೂರ್ ಮಾಡಬೇಕಾದ್ರೆ. ಸೊ ಅದನ್ನು ಒಳ್ಳೆ ಲಾಭದಾಯಕ ಆಸ್ಪತ್ರೆಗೆ ಕನ್ವರ್ಟ್ ಮಾಡಿದರು. ಭೂಮಿಯ ಧರ್ಮಕ್ಕಾಯಿತು, ದೇವರ ಹೆಸರಿನಲ್ಲಿ ಈಗ ಪುಕ್ಕಟೆಯಾಗಿ ಈಗ ವ್ಯಾಪಾರವನ್ನು ಇದು ಪುಕ್ಕಟೆ ಕೊಡಿದ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ನಿಮ್ಗೆ ನೆನಪಿರಬಹುದು, ಇದೇ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರ ಸರ್ಕಾರ ಬೀಳಿಸೋ ತಂತ್ರ ಮಾಡಿತ್ತು. ಆಗ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಹೀಗೆ ದೊಡ್ಡ ದೊಡ್ಡ ನಾಯಕರೇ ಇಲ್ಲಿಗೆ ಬಂದು ಚಿಕಿತ್ಸೆ ಪಡ್ಕೊಳ್ಳುವಾಗ ಈ ಜಾಗದ ಉದ್ದೇಶ, ದುರುದ್ದೇಶ, ದುರ್ಬಳಕೆ, ಉಲ್ಲಂಘನೆ ಇದನ್ನೆಲ್ಲ ಕೇಳೋರು ಯಾರು? ಇಂತಹ ಸಾಹಸಗಳೆಲ್ಲ ಕಾಲಾನುಕಾಲದಿಂದಾನು ನಡ್ಕೊಂಡೇ ಬಂದಿದೆ ಅಂದಮೇಲೆ ಶಾಂತಿವನದ ವಿಚಾರದಲ್ಲಿ ಸರ್ಕಾರಕ್ಕೆ ಮಾಡಿದ ದೋಖ ವೀರೇಂದ್ರ ಹೆಗ್ಗಡೆಯವರಿಗೆ ತುಂಬಾ ವಿಶೇಷವೇನೂ ಅಲ್ಲ. ಇದಕ್ಕೆ ನಾವು ಕೇಸ್ ಮಾಡಿದ್ದೆವು. ಮೊದಲು ಎಸಿಗೆ ಕಂಪ್ಲೇಂಟ್ ಕೊಟ್ಟೆವು, ಪುತ್ತೂರಿನ ಎಸಿಗೆ ಕಂಪ್ಲೇಂಟ್ ಕೊಟ್ಟಾಗ ಎಸಿ ಅವರು ತನಿಖೆ ಮಾಡಿ ಅದರ ತಹಸೀಲ್ದಾರ್ನ ವರದಿ ತರಿಸಿದ್ರು. ವರದಿ ತರಿಸಬೇಕಾದ್ರೆ ತಹಸೀಲ್ದಾರ್ ಭಾರಿ ಸ್ಪಷ್ಟವಾಗಿ ಬರೆದರು, ಇದು ಮಂಜೂರಾಗಿರುವಂಥದ್ದು ಹೂದೋಟಕ್ಕೆ. ಆದರೆ ಅಲ್ಲಿ ಇರುವಂಥದ್ದೆಲ್ಲವೂ ಕೂಡ ಅದರ ಫೋಟೋಗಳನ್ನು ಬಾಕಿದೆಲ್ಲ ತೆಗೆದೆಲ್ಲ ಮಾಡಿ ಪ್ರಕೃತಿ ಚಿಕಿತ್ಸಾಲಯ ಇದೆ ಅಂತೇಳಿ ವರದಿ ಮಾಡಿದರು. ಅದೇ ವರದಿಯನ್ನು ಸ್ವತಃ ಮತ್ತೆ ಎಸಿ ಅವರದನ್ನು ವಿವರಣೆ ಸಹಿತ ಡಿಸಿಗೆ ಕಳಿಸಿದರು. ಆಮೇಲೆ ಅದರಲ್ಲಿ ಇದನ್ನು ಮೆನ್ಷನ್ ಕೂಡ ಮಾಡಿದರು. ಆದ್ದರಿಂದ ಅನುದಾನದ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ರಿಂದ ಮುಂದಿನ ಕ್ರಮ ತೆಗೆದುಕೊಳ್ಳುವುದು, ಅಂದರೆ ಸ್ಪಷ್ಟ ಅದು ರದ್ದು ಮಾಡಬೇಕಂತ. ಪುತ್ತೂರಿನ ಎಸಿ ಮಂಜೂರಾತಿ ಉದ್ದೇಶ ಉಲ್ಲಂಘನೆ ಆಗಿರೋದು ಹಾಗೂ ತಿದ್ದುಪಡಿ ಮಾಡಿರುವುದನ್ನ ತಿಳಿದು ಶಾಂತಿವನ ಟ್ರಸ್ಟ್ಗೆ ನೋಟಿಸ್ ಕೂಡ ಕೊಡ್ತಾರೆ. ಆದ್ರೆ ಈ ನೋಟಿಸ್ಗೆ ಯಾವ ಬೆಲೆಯೂ ಸಿಗೋದಿಲ್ಲ. ಇಂತಹ ನೋಟಿಸ್ಗಳನ್ನ ಹರಿದು ಕಡ್ಲೆಪುರಿ ತಿನ್ನುವಷ್ಟು ಪ್ರಭಾವಿಗಳು ಇವರು ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಇಷ್ಟೇ ಅಲ್ಲದೆ ವೀರೇಂದ್ರ ಹೆಗ್ಗಡೆಯವರು ಈ ಜಾಗದಲ್ಲಿ ಮರ ಕಡಿಯೋದಿಲ್ಲ ಅಂತ ಕೂಡ ದೃಢೀಕರಣ ಪತ್ರವನ್ನ ನೀಡಿದ್ದಾರೆ. ಮರವನ್ನ ಕಡಿಯೋದ್ ಬಿಡಿ, ಸದ್ಯ ಸರ್ಕಾರ ಕೊಟ್ಟಿರೋ ಜಾಗಕ್ಕಿಂತ ಹೆಚ್ಚಿನ ಜಾಗ ಒತ್ತುವರಿ ಆಗಿದೆಯೋ ಇಲ್ಲವೋ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾದಂತಹ ಪರಿಸ್ಥಿತಿ ಇಲ್ಲಿದೆ. ಇನ್ನು ಇವರ ಪ್ರಭಾವ ಹೇಗಿದೆ ಅಂದ್ರೆ 2023ರಲ್ಲಿ ಇಲ್ಲಿನ ಜಿಲ್ಲಾಧಿಕಾರಿಯಾಗಿದ್ದ ರವಿಕುಮಾರ್ ಅವರ ಕೈಯಿಂದ ರಂಜನ್ ರಾವ್ ಅವರ ದೂರಿನ ಅರ್ಜಿಯನ್ನೇ ವಜಾ ಮಾಡಿಸ್ತಾರೆ. ಈ ರವಿಕುಮಾರ್ ಮೊನ್ನೆ ಬಂದವರು ಡಿಸಿ ಯಾರಿದ್ದಾರೋ ಅವ್ರು ಎತ್ಕೊಂಡ್ರು. ಒಳ್ಳೆಯ ಒಂದು ಲಾಭದಾಯಕ ಆಸ್ಪತ್ರೆ ಇದೆ, ಇವರಿಗೂ ಕೂಡ ಲಾಭದಾಯಕ ಫೈಲ್. ಅದರಲ್ಲಿ ಅವ್ರು ಏನು ಬರೆದ್ರು ಅಂತ ಹೇಳಿದ್ರೆ, ಈ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ತುಂಬ ಕ್ಯಾಂಪ್ಗಳಲ್ಲಾಗ್ತದೆ, ಅಲ್ಲಿ ಹಲವಾರು ಸೇವಾ ಕಾರ್ಯಗಳಾಗ್ತದೆ, ಭಜನೆ ಎಲ್ಲೆಲ್ಲಾಗ್ತದೆ, ಎಲ್ಲ ರೀತಿಯಲ್ಲೂ ಕೂಡ ತುಂಬ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲ ಸಲ್ಲದ ವಿಷಯಗಳನ್ನೆಲ್ಲ ಅದರಲ್ಲಿ ತುಂಬಿಸಿ ಅನುದಾನ ಯಾವುದಕ್ಕಾಗಿ ಕೊಟ್ಟದ್ದು ಅದರ ಬಗ್ಗೆ ಒಂದು ಶಬ್ದವನ್ನು ಕೂಡ ಮೆನ್ಷನ್ ಮಾಡದೆ ಎಸಿ ಅವರ ರಿಪೋರ್ಟನ್ನು ಕೋಟ್ ಕೂಡ ಮಾಡದೆ ಡಿಸ್ಮಿಸ್ ಮಾಡಿದರು. ಏನೇನೋ ವಾಕ್ಯಗಳನ್ನೆಲ್ಲ ಬರೆದಾರೆ, ಅಸಂಬದ್ಧವಾದ ವಾಕ್ಯಗಳನ್ನು. ಈಗ ನಾವು ಅದನ್ನು ಮುಂದಕ್ಕೆ ಮೇಲೆ ಕೊಂಡೋಗ್ತೇವೆ, ಮಾಡ್ತೇವೆ. ಅದು ಡಿ ಸಿಗೂ ಬರುತ್ತೆ, ಆದೇಶ ಕೂಡ ರದ್ದಾಗುತ್ತೆ. ಇದು ಇಲ್ಲಿನ ವಾಸ್ತವ.
ಇಷ್ಟೆಲ್ಲ ಸ್ಪಷ್ಟ ದಾಖಲೆಗಳಿದ್ರೂ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಹೀಗೆ ಭೂಮಿಯನ್ನ ವಶಪಡಿಸಿಕೊಳ್ತಾರೆ ಅಂದ್ರೆ ಇನ್ನು ಎಲ್ಲೆಲ್ಲಿ ಏನೇನ್ ನಡೆದಿರಬಹುದು ನೀವೇ ಊಹೆ ಮಾಡಿಕೊಳ್ಳಿ. ಊಹಿಸೋದು ಬೇಡ, ಇರೋ ಆರೋಪಗಳ ಬಗ್ಗೆಯೇ ಮತ್ತೊಮ್ಮೆ ಯೋಚಿಸಿ. ಇಷ್ಟಕ್ಕೂ ಚಕ್ರವರ್ತಿ ಸೂಲಿಬೆಲೆ ಸರ್ಟಿಫಿಕೇಟ್ ನೀಡಿರೋ ಹಾಗೆ ಈ ಧರ್ಮಾಧಿಕಾರಿಗಳು ಮಹಾದಾನ ಶೂರರೂ ಸೇವಾ ಪಂಡಿತ ರತ್ನರೂ ಆಗಿರೋದೇ ಹೌದಾದ್ರೆ ಇವರ ಬಳಿ ಇರೋ ಜಾಗದಲ್ಲಿಯೇ ಈ ಹೂದೋಟ, ಮೃಗಾಲಯ, ಪ್ರಕೃತಿ ಚಿಕಿತ್ಸಾಲಯ ಎಲ್ಲವನ್ನು ಮಾಡಬಹುದಾಗಿತ್ತಲ್ವಾ? 400 ಎಕರೆ ಜಾಗ ಹೊಂದಿರೋ ವೀರೇಂದ್ರ ಹೆಗ್ಗಡೆಯವರು ಹೇಗೆ ಸರ್ಕಾರದ ದಾರಿ ತಪ್ಪಿಸಿ ಕೇವಲ 14 ಎಕರೆ ಜಾಗ ಪಡೆದಿದ್ದು ಯಾಕೆ ಅಂತ ಸುಳ್ಳಿನ ಬೆಲೆಯೂ ಒಮ್ಮೆ ಕೇಳಬಹುದಾಗಿತ್ತಲ್ಲ. ಹಾಗಂತ ಧರ್ಮಸ್ಥಳ ಫೈಲ್ಸ್ನಲ್ಲಿರೋ ಇಂತಹ ದಾಖಲೆಗಳು ಇಷ್ಟೇ ಅಲ್ಲ, ಮುಂದಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ ನಿಮಗಾಗಿ ತರ್ತೀವಿ ಇದಕ್ಕಿಂತ ವಿಚಿತ್ರವಾದ ಮತ್ತೊಂದು ಕರ್ಮಕಾಂಡದ ಸ್ಪೆಷಲ್ ರಿಪೋರ್ಟ್ ವಿತ್ ಎವಿಡೆನ್ಸ್.